ಹಾಯ್ ಗೈಸ್, ಗುಡ್ ಈವ್ನಿಂಗ್. ಈ ಟೈಮಲ್ಲಿ ಅಂತಂದರೆ 5:30 PM ಆರ್ 5:40 ಸಮಥಿಂಗಲ್ಲಿ ನಾನೊಂದು ಟ್ರೇಡ್ ತೊಗೊಂಡಿದ್ದೆ. ಬೈಯಿಂಗ್ ಅರೌಂಡ್ ಇಲ್ಲಿ ಬೈಯಿಂಗ್ ಎಂಟ್ರಿ ತೊಗೊಂಡಿದ್ದೆ ಸಮ್ವೇರ್ ಇಯರ್, ಆ್ಯಂಡ್ ಐ ಪುಟ್ ಎ ಸ್ಟಾಪ್ ಲಾಸ್ ಇಯರ್, ಆ್ಯಂಡ್ ದ ಟಾರ್ಗೆಟ್ ನನ್ನ ಟಾರ್ಗೆಟ್ ಆಗಿತ್ತು ಇಲ್ಲಿವರೆಗೂ. ಬಟ್ ಅದಾದಮೇಲೆ ನಾನು ಎಂಟ್ರಿ ತೊಗೊಂಡೆ, ಎಂಟ್ರಿ ಇಲ್ಲಿ ತೊಗೊಂಡಿದ್ದೆ. ಸೊ ಅದೇನಾಯಿತು, ನೆಕ್ಸ್ಟ್ ಮಿನಿಟಲ್ಲೇ ಎಸ್ ಎಲ್ ಆಯಿತು. ವಿತಿನ್ 2 to 3 ಮಿನಿಟ್ಸಲ್ಲೇ ನನಗೆ ಎಸ್ ಎಲ್ ಆಯಿತು. ಸೊ ಬಟ್ ಆದರೆ ನನಗೆ ಮಾರ್ಕೆಟ್ ಡೈರೆಕ್ಷನ್ ಬೈಯಿಂಗ್ ಡೈರೆಕ್ಷನ್ ಅಂತ ಸ್ವಲ್ಪ ಅದೇ ನಮಗೆ ಇಲ್ಲಿ ಇಂಡಿಕೇಶನ್ ಮಾಡ್ತಾ ಇರೋದು ಏನಂತಂದರೆ ಬೈಯಿಂಗ್ ಡೈರೆಕ್ಷನ್ ಇದೆ ಅಂತ. ಸೊ ಹಾಗಾಗಿ ಮತ್ತೆ ನಾನು ರೀ ಎಂಟ್ರಿಗೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ನನಗೊಂದು ಆಪ್ಷನ್ ಬಂದಿದೆ, ಮತ್ತೆ ಇಲ್ಲೊಂದು ರೀ ಎಂಟ್ರಿ ಸಿಕ್ಕಿದೆ. ಸೊ ನಂದೊಂದು ಸ್ಟ್ರಾಂಗ್ ಝೋನ್ ಇದೆ ಇಲ್ಲಿ. ಸೊ ಝೋನಲ್ಲಿ ಕ್ಯಾಂಡಲ್ಲು ಪ್ರಿಂಟ್ ಆಗ್ತಿದೆ. ಸೊ ಇದೇನೇ ಇಲ್ಲೇ ಸಸ್ಟೈನ್ ಆಗಿ ಒಂದು ಸ್ವಲ್ಪ ಹೈಯರ್ ಐ ಬ್ರೇಕ್ ಮಾಡ್ತು ಅಂತಂದರೆ ಸೊ ನಾನು ಇಲ್ಲಿಂದ ಎಂಟ್ರಿ ತೊಗೋತೀನಿ. ಆ್ಯಂಡ್ ದ ಟಾರ್ಗೆಟ್ ವಾಸ್ ಸೇಮ್, ಟಾರ್ಗೆಟ್ ಸೇಮ್ ಇರುತ್ತೆ. ಬಟ್ ನಂದು ಎಂಟ್ರಿ ಲೆವೆಲ್ ಏನಿದೆ ಆ ಎಂಟ್ರಿ ಲೆವೆಲ್ಲು ಸಮ್ವೇರ್ ಇಯರಲ್ಲೆಲ್ಲೋ ಬರುತ್ತೆ. ಇಲ್ಲಿ ತೊಗೊಳ್ಳೋ ಅಂತ ಅಂದ್ಕೊಂಡಿದ್ದೀನಿ, ನೋಡೋದ ಇಲ್ಲೇ ತೊಗೊಳ್ಳೋದ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಾರ್ಕೆ ಸಸ್ಟೈನ್ ಆದರೆ ನಾನು ಇಲ್ಲಿಂದ ಎಂಟ್ರಿ ತೊಗೋತೀನಿ. ಆ್ಯಂಡ್ ನನ್ನ ಸ್ಟಾಪ್ ಲಾಸ್ ಇಷ್ಟೇ ಬರೋದು. ಡೈರೆಕ್ಷನ್ ಸೇಮ್ ಇದೆ ಮತ್ತು ಟಾರ್ಗೆಟು ಕೂಡ ಸೇಮ್ ಇದೆ, ಬಟ್ ಎಂಟ್ರಿ ಡಿಫ್ರೆನ್ಸ್ ಆಗಿದೆ. ಸೊ ಸ್ವಲ್ಪ ಮೇಲಿಂದ ತೊಗೊಂಡಿದ್ದೆ, ಟಾರ್ಗೆಟ್ ಕೂಡ ತುಂಬ ಕಡಿಮೆ ಇತ್ತು. ಬಟ್ ಆದರೆ ಎಸ್ ಎಲ್ ಆಯಿತು. ಅನ್ಫಾರ್ಚುನೇಟ್ಲಿ ಟಾರ್ಗೆಟ್ ಕಡಿಮೆ ಇದೆ ಅಂತ ಎಸ್ ಎಲ್ ಆಯಿತು ಅನ್ನೋದಕ್ಕಾಗಲ್ಲ. ಟಾರ್ಗೆಟ್ ಕಡಿಮೆನೇ ಇತ್ತು, ಬಟ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಎಸ್ ಎಲ್ ಆಯಿತು. ಸೊ ನಾನು ಇಲ್ಲೊಂದು ಟ್ರೈ ಮಾಡ್ತಾಯಿದ್ದೀನಿ ಎಂಟ್ರಿ. ಸೊ ಸ್ವಲ್ಪ ನನಗೇನಾದ್ರು ಇಲ್ಲಿ ಕನ್ಫರ್ಮೇಷನ್ ಕೊಡ್ತು ಅಂತಂದರೆ ಸೊ ನಾನು ಇಲ್ಲಿಂದ ಎಂಟ್ರಿ ತೊಗೋತೀನಿ. ಟಾರ್ಗೆಟ್ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಆಗಿದೆ ನನಗೆ. ಸೊ ನಾನು ಆಗಲೇ ಹೇಳ್ದಂಗೆ ನನಗೆ ಇಲ್ಲಿ ಎಂಟ್ರಿ ಬಂದಿತ್ತು. ಸೊ ಎಂಟ್ರಿ ತೊಗೊಂಡಿದ್ದೆ, ಎಸ್ ಎಲ್ ಆಗಿತ್ತು. ಬಟ್ ನನ್ನ ಡೈರೆಕ್ಷನ್ ಏನಿದೆ ಬೈಯಿಂಗ್ ಡೈರೆಕ್ಷನು. ನಾನು ಇಲ್ಲಿಂದ ಎಂಟ್ರಿ ತೊಗೊಂಡಿದ್ದಿದ್ರೆ ನನ್ನ ಟಾರ್ಗೆಟ್ ಅರೌಂಡ್ ಇಲ್ಲೇ ಇತ್ತು. ಸೊ ನಂಗೆ ಅಂತ ಒಳ್ಳೆ ಪ್ರಾಫಿಟ್ ಸಿಗ್ತಾ ಇರಲಿಲ್ಲ. ಬಟ್ ಎಸ್ ಎಲ್ ಆಗಿದ್ದು ಕೂಡ ಒಂದು ಒಳ್ಳೆ ಆಪ್ಷನ್ನೇ, ಎಸ್ ಎಲ್ ಆಗಿದ್ದು ಕೂಡ ಒಂದು ಒಳ್ಳೆಯದೇ ಆಯಿತು ನನಗೆ. ಸೊ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ, ಹಾಗೆ ಹೇಳ್ದಾಗೆ ನಾನು ಇಲ್ಲಿ ಎಂಟ್ರಿ ತೊಗೊಂಡೆ. ಸ್ಟಾಪ್ ಲಾಸ್ ಇಲ್ಲಿದೆ. ಮಾರ್ಕೆಟ್ ನೋಡಿ, ನನ್ನ ಟಾರ್ಗೆಟ್ ಇದೆಯಲ್ಲ, ನನ್ನ ಟಾರ್ಗೆಟ್ ನಿಯರೆಸ್ಟ್ ಬಂತು. ಸೊ ನಾನು ಇಲ್ಲಿ ಎಕ್ಸಿಟ್ ಆಗಿದ್ದೀನಿ ಮಾರ್ಕೆಟಿಂದ. ನನಗೆ ಆಲ್ಮೋಸ್ಟು 1:4.3 ಒಳ್ಳೆಯ ರಿಟರ್ನೇ ಬಂದಿದೆ ಮಾರ್ಕೆಟಿಂದ. ಸೊ ನೀವು ಮಾರ್ಕೆಟಲ್ಲಿ ಎಂಟ್ರಿ ತೊಗೊಳ್ಳೋದು ಎಷ್ಟು ಮುಖ್ಯನೋ ಸೊ ಪ್ರಾಪರ್ ಎಕ್ಸಿಟು ಕೂಡ ಮಾರ್ಕೆಟಲ್ಲಿ ಗೊತ್ತಿರಬೇಕು. ಮತ್ತು ಅದಾದಮೇಲೆ ನಿಮಗೆ ಡೈರೆಕ್ಷನ್ ಗೊತ್ತಿದೆ ಅಂತಂದರೆ ಮತ್ತೆ ಒಂದು ಒಳ್ಳೆ ಸಪೋರ್ಟಲ್ಲಿ ಬಂದಾಗ ಇಲ್ಲ ಒಂದು ಒಳ್ಳೆ ಲೆವೆಲಲ್ಲಿ ಪ್ರಿಂಟ್ ಆದಾಗ ನಾವು ಮತ್ತೆ ರೀ ಎಂಟ್ರಿ ತೊಗೋಬೋದು. ಪ್ರಾಪರ್ ಗೈಡ್ ಇಲ್ಲ ಅಂತಂದರೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಸೊ ಒಂದು ಒಳ್ಳೆ ಸ್ಟ್ರಾಟಜಿ ಯೂಸ್ ಮಾಡಿ, ಟಾರ್ಗೆಟ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದ.